ಸಾಕೋರಲ್ಲೂ ಒಂದು 2-3 ಟೈಪ್ ಇದೆ. ಅಂತಂದರೆ ಒಂದು ಟೈಪ್ ಇರೋದಿಲ್ಲ, 3-4 ಟೈಪ್ ಇರುತ್ತೆ. ಅಂತಂದರೆ ಕೆಲವರು ಶೋಕಿಗೆ ಮನೆ ಹತ್ರ ಇರಲಿ ಅಂತ ಸಾಕೋರು ಒಂದು ಕಡೆ ಆದರೆ, ಕೆಲವ್ರು ಹೆಂಗಪ್ಪ ಅಂತಂದರೆ ಈಗ ಮನೆ ಹತ್ರ ನಾವು ಮಾಡಲೇಬೇಕು, ಇದನ್ನ ಏನೋ ಒಂದಷ್ಟು ಕೋಳಿಗಳಿರಲಿ ಮೊಟ್ಟೆ ಪರ್ಪಸ್ಗೆ ಇಟ್ಕೊತೀವಿ ಅನ್ನೋದೊಂದು ಟೈಪ್ ಆಯಿತು ಅಂದರೆ, ಇನ್ನು ನಾವು ತಗೊಂಡಾದ್ಮೇಲೆ ಸೇಲ್ ಮಾಡ್ತೀವಿ ಅನ್ನೋ ಟೈಪ್ಗಳು ಇನ್ನೊಂದಿದೆ. ಅಂತಂದರೆ ಇಷ್ಟು ಟೈಪ್ಸಲ್ಲಿ ನಿಮಗೆ ಕೋಳಿ ಸಾಕೋರು ಇದ್ದೇ ಇರ್ತಾರೆ. ಅಂದರೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕೆ ಒಂದು ಟೈಪು, ಮತ್ತು ಮೊಟ್ಟೆ ಪರ್ಪಸ್ಗೆ ಒಂದು ಶೇಪು, ಒಂದು ಸಲ ಈ ಶೋಕಿಗೆ ಸಾಕೋಕ್ಕೆ ಒಂದು ಟೈಪು. ಅಂದರೆ ಈ ಶೋಕಿ ಸಾಕೋರು ಹೆಂಗಪ್ಪ ಅಂತಂದರೆ ತುಂಬ ಜನ ಈ ಥರ ತೊಗೊಂಡೋಗಿರೋರಲ್ಲಿ ನಾನು ಹೇಳ್ತಾ ಇರೋದೇನು ಅಂತಂದರೆ, ನೀವು ಶೋಕಿಗೆ ಸಾಕಿ ಬೇಡ ಅನ್ನೋದಿಲ್ಲ, ಬಟ್ ಶೋಕಿಗೆ ಸಾಕೋರ್ಗೆ ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಈಗ ಕೋಳಿ ಮರಿಗಳನ್ನ ತೊಗೊಂಡೋಗಿರ್ತೀರ ಅಂತಂದರೆ, ಇವಾಗ ಒಂದು 10-20 ಕೋಳಿ ಮರಿನ ತೊಗೊಂಡೋದ್ರಿ, ಇಲ್ಲ ಒಂದು 30 ಕೋಳಿ ಮರಿ ತೊಗೊಂಡೋದ್ರಿ ಅಂತಲೇ ಇಟ್ಕೊಳ್ಳಿ. ಆದರೆ ನೀವು ಮಾಡುವಂಥದ್ದೇನೋ ಇವಾಗ ಮನೇಲೇನೋ ಬಿಸಿ ಅನ್ನ ಸಿಗುತ್ತೆ ಅಂದ್ಬಿಟ್ಟು ಕೋಳಿ ಮರಿಗೆ ಬರೀ ಬಿಸಿ ಅನ್ನನೇ ಹಾಕ್ಬಿಡೋದು, ಮತ್ತು ಇನ್ನೊಂದೇನೋ ಡ್ರೈ ಫ್ರೂಟ್ಸು ಹಣ್ಣುಗಳೆಲ್ಲ ತಿಂತದೆ ಅಂದ್ಬಿಟ್ಟು ಹಾಕ್ಬಿಡೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಲಿಮಿಟ್ ಮೇವ್ಸ್ ಅಂತಂದರೆ ಲಿಮಿಟಾಗಿರುತ್ತೆ, ಅದಕ್ಕೂ ಇಂತಿಂಥ ಮೇವು ಹಾಕಬೇಕು, ಮತ್ತು ಈ ಥರದ್ದು ಒಂದಷ್ಟು ಡೈಜೆಕ್ಷನ್ಗೆ ಈ ಥರ ಎಲ್ಲ ಇರಬೇಕು ಅಂತ ಒಂದೊಂದು ಅಷ್ಟೆಷ್ಟು ಇರುತ್ತೆ. ಅದನ್ನು ತಿಳ್ಕೊಳ್ಳಂತೆ ತುಂಬ ಜನ ಏನು ಮಾಡ್ತೀರಾ, ಈ ಜಾಸ್ತಿ ಅನ್ನನೇ ಹಾಕ್ಬಿಡೋದು, ಜಾಸ್ತಿ ಏನಾದರೂ ಮನೇಲಿ ಮಿಕ್ಕಿರೋ ಐಟಮ್ಸ್ನೇ ಹಾಕ್ಬಿಡೋದು, ಜಾಸ್ತಿ ಇದನ್ನೇ ಹಾಕೋಕೆ ಹೋಯ್ತು ಅಂದಾಗ ಕೋಳಿ ಮರಿಗಳು ಡೆತ್ ಆಗೋಗುತ್ತೆ. ಒಂದನೇ ಟೈಪ್ಗೆ ಇದಾದರೆ ಹೇಳ್ಕೊಡೋ ಮಾತಾದರೆ, ಎರಡನೇ ಟೈಪಲ್ಲಿ ಹೇಳೋದೇನಪ್ಪ ಅಂತಂದರೆ, ಇವಾಗ ಎರಡನೇ ಟೈಪರ್ ಯಾವ ಥರ ಅಂದರೆ ಮೊಟ್ಟೆ ಪರ್ಪಸ್ಸು. ಅಂದರೆ ನೀವು ಮೊಟ್ಟೆ ಪರ್ಪಸ್ಸಿಗೆ ಸಾಕಿ ನ್ಯಾಚುರಲಾಗಿ ಸಾಕ್ತೀನಿ ಅನ್ನೋದಿತ್ತು ಅಂದಮೇಲೆ, ನೀವು ಅಚ್ಚುಕಟ್ಟಾಗಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ನೀರು, ಮತ್ತು ಈ ಥರದ್ದು ಅಂತಂದರೆ ಒಂದಷ್ಟು ನ್ಯಾಚುರಲಿಟಿ ಸಾಕಿ ನ್ಯಾಚುರಲಾಗಿ ಮೇವು ಹಾಕ್ಬಿಡಿ, ನ್ಯಾಚುರಲಾಗಿ ಇಟ್ಕೊಳ್ಳಿ. ಒಂದು 10, 15, 20, 30, 40, 50 ಗಂಟಲು ನ್ಯಾಚುರಲಾಗಿ ಸಾಕ್ಬೋದು. 50 ಮೇಲೆ ಸಾಕೋರಿಗೆ ನೀವು ವ್ಯಾಕ್ಸಿನೇಷನ್ಸು ಮತ್ತು ಡಿಗ್ರೇಡು ಎಲ್ಲ ಆಗಿರೋ ಮರಿಗಳನ್ನ ತೊಗೊಂಡು ನೀಟಾಗಿ ಸಾಕಬೇಕು. ಇನ್ನು ಮಾರ್ಕೆಟಿಂಗ್ ಇರೋರಿಗೆ ಅಂತಂದರೆ, ಮಾರ್ಕೆಟಿಂಗ್ ಇರೋರು ತುಂಬ ಜನ ಹೇಳೋದೇನಪ್ಪ ಅಂತಂದರೆ, ಈಗ ಸೇಲ್ ಪರ್ಪಸ್ಗೆ ಇಲ್ಲ ನೀವು ತೊಗೊಂಡೋಗಿ ಸೇಲ್ ಮಾಡ್ತೀನಿ ಅನ್ನೋರಿಗೆ ಹೇಳುವಂಥದ್ದೇನು ಅಂತಂದರೆ, ನೀವು ನಾಟಿ ಕೋಳಿಗಳನ್ನ ಫಸ್ಟೇ ಸಾಕ್ತಿರಲ್ವಾ, ಸಾಕಬೇಕಾದ್ರೆ ನೀವು ಅಂದ್ಕೊಬಿಡಿ ಯಾವ ಥರ ಸಾಕಬೇಕು, ಮತ್ತು ಯಾವ ಥರ ರೋಗ ಲಕ್ಷಣ ಬಂದರೆ ಕಂಟ್ರೋಲ್ ಮಾಡ್ಕೋಬೇಕು, ಎಲ್ಲನೂ ತಿಳ್ಕೊಂಡಾದ್ಮೇಲೆ ನಾಟಿ ಕೋಳಿ ಸಾಕಿ. ಈ 3 ಟೈಪವ್ರಿಗೆ ಇಷ್ಟನ್ನು ಹೇಳ್ಕೊಡ್ತಾ ಇರೋದು ಯಾಕೆ ಅಂತಂದರೆ, ನೀವು ಎಡಗಬೇಡಿ. ಎಡವಿತು ಅಂತಂದರೆ ಇವರಲ್ಲಿ ನೀವು ಒಂದ್ಸಲ ಎಡವಿತು ಅಂತಂದರೆ ಇವೆಲ್ಲ ಏನಂದರೆ ಸೂಕ್ಷ್ಮ, ಅಂದರೆ ಸೊದೋಗುತ್ತೆ, ಆಮೇಲೆ ಇದೆಲ್ಲ ಉಳ್ಕೊಳ್ಳಲ್ಲ, ಆಮೇಲೆ ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಇವು ನಾಟಿ ಕೋಳಿಗಳಲ್ಲಿ ನೀವು ಅದೆಲ್ಲ ಕಡ್ಡಾಯವಾಗಿ ಕಂಡಿಡ್ಕೊಳ್ಳೇಬೇಕು.